ನಮ್ಮಮ್ಮ ಅಂತೂ ನನ್ನ ಮಾತು ಕೇಳಲ್ಲ. ಇವಾಗಾದ್ರೂ ಇವನಿಗಾದ್ರೂ ಹೇಳ್ಬಿಟ್ಟು ಮುದ್ದೆ ನಿಲ್ಲಿಸ್ತೀನಿ ನಾನು. ಇದೇ ನಾನು ಮಾಡ್ತೀರಾ ಕೊನೆ ಪ್ರಯತ್ನ. ಇದು ಕೈ ತಪ್ಪೋದ್ರೆ ಓಡೋಗೋದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಏನು ಮಾಡಲಿ? ಆಂಟಿ, ಆಂಟಿ, ಅಂಕಲ್. ಹೋ ಬಾಮ್ಮ, ಬಾಬಾ ಕೂತ್ಕೋ ಬಾಮ್ಮ. ಆಂಟಿ ಯಾರು ಮನೆಗಿಲ್ಲ ಕಣಮ್ಮ. ಬಾಬಾ ಹರೆಲ್ಲ ಏನೋ ಶಾಪಿಂಗ್ ಗೀಪಿಂಗ್ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟವ್ರೆ. ಬಾ ಕೂತ್ಕೋ ಬಾ. ಹಾಂ ಅಂಕಲ್, ನಾನು ನಿಮ್ಮ ಮಗುನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಯ್ಯೋ, ಮದುವೆ ಮುಂಚೆ ಏನೇನೋ ಮಾತಾಡೋದಿರ್ತೈತಲ್ವ. ನಮಗೆ ನೋಡು ದಡ್ರು, ಒಂದ್ಸಲನೂ ನನ್ನ ಮಗುನ ಮಾತಾಡ್ತೀಯ ಹುಡುಗಿ ಜೊತೆ ಅಂತ ಕೇಳಲೇ ಇಲ್ಲ. ಅಷ್ಟೇ ತಾನೇ, ಇರಮ್ಮ ನಾನು ಕರಿತೀನಿ ನನ್ನ ಮಗುನ. ಮಗನೇ, ಆಕಾಶ್, ಮಗನೇ, ಕುತ್ಕೋ ಕುತ್ಕೋ, ಬರ್ತಾನೆ. ಏನಾದರೂ ಕಾಫಿ ಗಿಫಿ ಏನಾದರೂ ತಗೋಬಿಟ್ಟು ಬರ್ತೀನಿ, ಕುತ್ಕೊಳ್ಳಮ್ಮ. ಮಗನೇ ಹೋಗು, ಅಲ್ಲಿ ರಮ್ಯಾ ಬಂದವಳೆ. ಹೌದಾ, ಸರಿಯಪ್ಪ. ಹಾಯ್, ಕೂತ್ಕೋ ಬಾ. ನಾನು ನಿಮ್ಮ ಹತ್ರ ಅರ್ಜೆಂಟಾಗಿ ಒಂದು ವಿಚಾರ ಮಾತಾಡಬೇಕು. ಪ್ಲೀಸ್ ನನ್ನ ಜೊತೆ ಬರ್ತೀರಾ? ಅಲ್ಲ, ಕಾಫಿ ಏನಾದರೂ ಕುಡಿವಂತೆ. ಕೂತ್ಕೋ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಾನೇ ಕಳ್ಸೋಣ ಅಂತ ಅನ್ಕೊಂಡೆ, ಅಷ್ಟರೊಳಗಡೆ ನೀನೇ ಬಂದಿದ್ದು ಒಳ್ಳೇದಾಯ್ತು. ಕೂತ್ಕೋ ಬಾ, ಪರವಾಗಿಲ್ಲ. ನೋ, ಅರ್ಜೆಂಟಾಗಿ ಮಾತಾಡಬೇಕು, ಸ್ವಲ್ಪ ಬೇಗ ಬಂದರೆ. ಸರಿ ಆಯಿತು. ಇದೇನಿದು, ಎಲ್ಲ ಲವ್ವರ್ಸು ಅವರು ಇವರು ಪಾರ್ಕು ಗೀರ್ಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ನೀನು ನೋಡಿದ್ರೆ ಇದೇನು ಸ್ಮಶಾನ ಕರ್ಕೊಬಿಟ್ಟು ಬಂದಿದೆಯಲ್ಲ, ಅರ್ಥ ಆಯ್ತಿಲ್ಲ. ಇಲ್ಲಿಗೆ ಕರ್ಕೊಂಡು ಬಂದು ಮಾತಾಡೋ ಅಂಥದ್ದು ಏನಿತ್ತು? ಎಲ್ಲಾದರೂ ಹೇಳಿದ್ರೆ ನಾನೇ ಬೇರೆ ಕಡೆ ಎಲ್ಲರೂ ಹೊಲ್ದತ್ರ ಕರ್ಕೊಂಡು ಹೋಗ್ತಾ ಇದ್ನಲ್ಲ, ಅಲ್ಲೇ ಏನಾದ್ರೂ ಆರಾಮಾಗಿ ಅಲ್ಲೇ ಮಾತಾಡ್ಬೋದಿತ್ತಲ್ವಾ? ನೋಡಿ, ನನಗೆ ಅಲ್ಲಿ ಇಲ್ಲಿ ಹೋಗಕ್ಕೆಲ್ಲನೂ ಇಷ್ಟ ಇಲ್ಲ. ಈ ಊರಾಗ ಅಂತ ಹೇಳ್ಕೊಳ ಅಂತ ಜಾಗ ಅಂತ ಏನೂ ಇಲ್ಲ. ಎಲ್ಲೋದ್ರೂ ನಮ್ಮ ಅಮ್ಮನ ಕಣ್ಗಾವಲು. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಎತ್ತೋಗಿದ್ದೀನಿ, ಎಲ್ಲಿಂದ ಬರ್ತೀನಿ, ನಮ್ಮಮ್ಮ ಪ್ರತಿಯೊಂದು ಕೇಳಿಸ್ಕೊಂಡು ಕೂತಿರ್ತಾರೆ. ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅನ್ನೋದನ್ನು ನಮ್ಮಮ್ಮಂಗೆ ಗೊತ್ತಿಲ್ಲ. ಏನು ಮಾಡಲಿ, ಅಂಥ ಪರಿಸ್ಥಿತಿ ನಂದು. ನಮ್ಮಮ್ಮ ನಿಮ್ಮನ್ನು ನಂಬದಷ್ಟು ನನ್ನಂತೂ 10 ಪೈಸೆನೂ ನಂಬಲ್ಲ. ಎಲ್ಲರೂ ನನ್ನಂತೂ ಹೆಂಗೆ ಮಾಡ್ಕೊಂಡವ್ರೆ ಅಂದರೆ, ಯಾರಿಗೆ ಏನು ಇಷ್ಟ ಇಲ್ಲ, ಯಾರೂ ಏನೂ ಕೇಳಲ್ಲ. ಇವತ್ತು ನಮ್ಮಮ್ಮ ಅಪ್ಪ ಎಲ್ಲರೂ ಶಾಪಿಂಗ್ ಹೋದ್ರು. ಅದೊಂದೇ ಒಂದು ರೀಸನ್ಗೆ ಬಂದುಬಿಟ್ಟು ನಿಮ್ಮ ಹತ್ರ ಮಾತಾಡೋಣ, ಎಲ್ಲ ವಿಚಾರನೂ ಹೇಳೋಣ ಅಂತ ಬಂದೆ ಅಷ್ಟೇನೆ. ಸದ್ಯ ಇಲ್ಲಾದರೂ ಜಾಗ ಸಿಗ್ತಲ್ಲ, ಸದ್ಯ ಇಲ್ಲಿ ಸ್ಮಶಾನ ಅಲ್ವಾ, ಇಲ್ಲಿಗಾದರೂ ಯಾರು ಬರಲ್ವಲ್ಲ ಅನ್ನೋ ಧೈರ್ಯದ ಮೇಲೆ ಇಲ್ಲೂ ಕರ್ಕೊಂಡು ಬಂದಿದ್ದೀನಿ. ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ. ನೋಡಿ, ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅದು ವಿಚಾರ ಏನು ಅಂದರೆ, ಹಾಂ, ಆ್ಯಕ್ಚುಲಿ ಅವತ್ತು ಫಸ್ಟ್ ಡೇ ನೀನು ಸಿಕ್ಕಿದಾಗ ನಾನು ತುಂಬಾನೇ ಜಗಳ ಮಾಡಿಬಿಟ್ಟೆ. ಅದಕ್ಕೆ ನಿನ್ಗೇನಾದ್ರೂ ಬೇಜಾರಾಗಿರಬೇಕು ಅಂತ ಅನ್ನಿಸುತ್ತೆ. ಐ ಆಮ್ ಸಾರಿ. ಅದು ಏನು ಅಂತ ಹೇಳಿದ್ರೆ, ಅದು ಅಜ್ಜಿ ಮೇಲೆ ಜಗಳ ಮಾಡ್ದಲ್ಲ, ಅದಕ್ಕೋಸ್ಕರ ನಂಗೆ ಆ ಥರ ಅನ್ನಿಸ್ತು ಅಷ್ಟೇನೇ. ಅದು ಬಿಟ್ಟು ಬೇರೆ ಏನು ಅಂತ ಅನಿಸಿಲ್ಲ. ಅದಕ್ಕೆ ನಂಗೆ ಕ್ಷಮೆ ಕೇಳಬೇಕು ನಿನ್ನ ಹತ್ರ ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡೆ. ನೀನು ನನಗೆ ಸಿಕ್ಕಿರೋದು ಪುಣ್ಯನೇ. ನನಗೆ ನೀನು ಅಂದರೆ ನಾನು ಇಂದು ನೋಡಿರಲಿಲ್ಲ ಜಾಸ್ತಿ. ಅಪ್ಪ ಅಮ್ಮ ಇಬ್ಬರು ಒಪ್ಪವರೇ ಇಷ್ಟ ಆಗಿದೆಯಾ, ಅದಕ್ಕೋಸ್ಕರ ನಮ್ಮಿಬ್ಬರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದಲ್ವಾ? ಮುಂದೆ ಫ್ಯೂಚರಾಗಿ ತುಂಬ ದಿನ ಬದುಕಿ ಬಾಳ್ಬೇಕಾಗಿರೋದು ನಾವು. ಅದಕ್ಕೇನೇ ನಿನ್ನ ಹತ್ರ ಮಾತಾಡಿ ಎಲ್ಲ ವಿಚಾರ ಹೇಳೋಣ ಅಂತ ಅನ್ಕೋತಾ ಇದ್ದೆ. ಐ ಆಮ್ ಸಾರಿ, ನನಗೆ ನಿನ್ನ ಮೀಟ್ ಮಾಡೋಕ್ಕೆ ಆಗಲಿಲ್ಲ. ನೋಡಿ, ನಾನು ಹೇಳ್ತಿರೋದು ಅದಕ್ಕೇನೆ. ನೋಡಿ, ನನಗೂ ನಿಮಗೂ ಸ್ವಲ್ಪನೂ ಮ್ಯಾಚ್ ಆಗಲ್ಲ, ಸ್ವಲ್ಪನೂ ಸೆಟ್ ಆಗಲ್ಲ. ನಿಮ್ಮ ಅಪ್ಪ ಅಮ್ಮ ಇದು ಅವ್ರ ಫ್ರೆಂಡ್ಶಿಪ್ಗೋಸ್ಕರ ನನ್ನ ಜೀವನ ಹಾಳು ಮಾಡ್ಕೊಳ್ಳೋಕ್ಕೆ ನನಗಂತೂ ಇಷ್ಟ ಇಲ್ಲ. ಅಂದರೆ ನೀವು ನನ್ನನ್ನು ಇಲ್ಲಿಗೆ ಬಾ ಅಂತ ಹೇಳಿದ್ದು? ಹಾಂ, ನನಗೆ ಈ ಮದುವೆ ಇಷ್ಟ ಇಲ್ಲ. ಆ್ಯಕ್ಚುಲಿ ನಾನು ಬೇರೆ ಹುಡುಗನ ಲವ್ ಮಾಡ್ತಾ ಇದ್ದೀನಿ. ಬೇರೆ ಹುಡುಗನ ಜೊತೆ ನಾನು ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಆದರೆ ನಮ್ಮ ಅಮ್ಮ ಬಿಡ್ದಿದ್ದಂಗೆ ನಿನ್ನೆನೇ ಮದುವೆ ಮಾಡ್ಕೋಬೇಕು, ನಿನ್ನೆನೇ ಲವ್ ಮಾಡಿ ನಿನ್ನ ಜೊತೆನೇ ಇರಬೇಕು ಅನ್ನೋ ಲೆಕ್ಕದಾಗ ಮಾಡ್ತಾವ್ರೆ. ಹೇಳಬೇಕು ಅಂದರೆ ನನಗೂ ನಿನಗೂ ಮ್ಯಾಚ್ ಆಗಲ್ಲ. ಎಲ್ಲದ್ರಲ್ಲೂ ಅಷ್ಟೇನೆ. ನಿನ್ನ ಮನೆಯಲ್ಲಿ, ಆ ಹಳೆ ಮನೇಲಿರೋಕ್ಕೆ ನನ್ನ ಕೈಲಂತೂ ಯಾವ ಕಾರಣಕ್ಕೂ ಆಗಲ್ಲ. ನೋಡಿ, ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನಂತೂ ತುಂಬ ಅಂದರೆ ತುಂಬ ಪ್ರಯತ್ನನ ಪಟ್ಬಿಟ್ಟಿದ್ದೀನಿ ಮದುವೆ ನಿಲ್ಸೋಕ್ಕೆ. ಏನು ಪ್ರಯತ್ನ ಪಟ್ರೂ ಆಗಲಿಲ್ಲ. ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ. ಸುಮ್ಮನೆ ನನ್ನನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೋಗ್ಬಿಟ್ಟು ನಿಮ್ಮ ಮನೇಲಿ ಒಂದು ಸಲ ಹೇಳಿ ಸಾಕು. ನಿನಗೆ ಮದುವೆ ಇಷ್ಟ ಇಲ್ಲ ಅಂತ ಅಲ್ಲ, ನೀನೇ ಒಂದು ಸಲ ಮನೆಗೆ ಮಾತಾಡ್ಬೋದಲ್ಲ ಕರೆಕ್ಟಾಗಿ ಇದನ್ನ. ಅದು ಹೇಳಿದ್ನಲ್ಲ, ನಮ್ಮಮ್ಮಂಗೆ ಪೂರಾ ಎಲ್ಲ ವಿಚಾರನೂ ಹೇಳಿದ್ದಾಯ್ತು. ಎಲ್ಲ ವಿಚಾರ ಹೇಳಿದ್ರು ಏನು ಪ್ರಯೋಜನ ಇಲ್ಲ, ಏನು ಯೂಸ್ ಆಗಲಿಲ್ಲ. ನೋಡು, ನಾನು ನಿನಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಲೈಫಾಗೆ ನೀನು ವಿಲನ್ ಆಗಿ ಬರಬೇಡ, ಸರಿನಾ? ನಾನು ತುಂಬ ಇಷ್ಟಪಟ್ಟಿದ್ದೀನಿ ಹುಡುಗನ, ಅವನ ಜೊತೆನೇ ಇರಬೇಕು ಅಂತ ನಾನು ಭಾಳ ಕನ್ಸ್ಕೊಂಡಿದ್ದೀನಿ. ಅವ್ರ ಅಮ್ಮ ಅವರೆಲ್ಲ ತುಂಬ ಒಳ್ಳೆಯರು, ನನಗೆ ತುಂಬ ಅಡ್ಜಸ್ಟ್ ಆಗ್ತಾರೆ. ನಿಮ್ಮ ಥರ ಹಳ್ಳಿ ಜನ ಎಲ್ಲನೂ ನನಗೆ ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ ಆಗಲ್ಲ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಕ್ಷಮಿಸ್ಬಿಡಿ, ಜಾಸ್ತಿ ದೂರ ಥಿಂಕ್ ಮಾಡಿದ್ದು ನಂದು ತಪ್ಪು ಅಂತ ಅನಿಸುತ್ತೆ. ನೋಡಿ, ನಮ್ಮ ಅಪ್ಪ ಅಮ್ಮನ ಮಾತಿಗೆ ನಾನು ಯಾವತ್ತೂ ತಪ್ಪಿಲ್ಲ. ನಮ್ಮ ಅಪ್ಪ ಅಮ್ಮಂಗೆ ನಾನು ಇಲ್ಲ ಅಂತಲೂ ನಾನು ಹೇಳಿಲ್ಲ. ಮುಂದೆ ನನಗೆ ಅಪ್ಪ ಅಮ್ಮಂಗೆ ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ನಾನು ಪ್ರಯತ್ನ ಪಡ್ತೀನಿ. ಹೌದು, ನಾನು ಆಸೆ ಮೀರಿ ನಿಮ್ಮನ್ನು ಒಪ್ಕೋಬಾರ್ದಾಗಿತ್ತು, ನಮ್ಮದೇ ತಪ್ಪಾಯಿತು. ನಮ್ಮ ಮನೆ ಅಂತ ಹಳೆ ಮನೆಯೇ ನಮ್ಮ ಮನೆ. ಆ ಮನೆಗೆ ಬಂದುಬಿಟ್ಟು ಪಾಪ ನೀವು ತಾನೇ ಹೆಂಗೆ ಜೀವನ ಮಾಡ್ತೀರಾ? ಮೊದಲನೇ ಸಾವುಕಾರ ಮನೆ ನೀವು, ಅಲ್ಲೆಲ್ಲ ಬೆಳೆದು ಬಂದಿರೋರು. ನಮ್ಮಂಥವ್ರಿಗೆಲ್ಲನೂ ಹಾಂ, ಸರಿ ಬಿಡು, ಆಯಿತು.
ನೀನು ಹೇಳ್ದಂಗೆ ಆಯಿತು. ನಾನು ಮನೆಗೆ ಹೋಗಿ ನನ್ನ ಅಮ್ಮನ ಹತ್ರ ಸ್ವಲ್ಪ ಮಾತಾಡ್ತೀನಿ, ನೋಡೋಣ. ಆದರೆ ಒಂದು ವಿಚಾರ ಹೇಳ್ತಾ ಇದ್ದೀನಿ, ಕೇಳಿಸ್ಕ. ನಾನು ಹೇಳಿದ್ದೀನಿ, ನನ್ನ ವಿಚಾರ ಮಾತ್ರ ಯಾವುದೇ ಕಾರಣಕ್ಕೂ ಮದ್ಯಕ್ಕೆ ಬರಬಾರ್ದು ಅಷ್ಟೇ, ಸರಿನಾ? ಏನಾದರೂ ಮದ್ಯಕ್ಕೆ ಬಂತು ನನ್ನ ವಿಚಾರ ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ನನ್ನ ಹೆಸರು ಮಾತ್ರ ಬರಬಾರ್ದು. ನಮ್ಮ ಅಮ್ಮ ಅಂತೂ ನನಗೆ ಈಗಾಗಲೇ ಇಟ್ಟಾಡಿಸ್ಕೊಂಡು ಹೊಡೆದೈತೆ. ಮತ್ತೆ ಹೇಳಿದ್ರೆ ಮತ್ತೆ ಇಟ್ಟಾಡಿಸ್ಕೊಂಡು ಹೊಡಿತೈತೆ. ಯಾಕೆ ಯಾವಾಗಲೂ ನೀನು ಹೀರೋನೇ ಆಗಬೇಕಾ, ಒಳ್ಳೆಯವನೇ ಆಗಬೇಕಾ? ನನಗೋಸ್ಕರ ಇದೊಂದು ಸಲ ವಿಲನ್ ಆಗು, ನನಗೆ ಇಷ್ಟ ಇಲ್ಲ, ನಾನೇ ಬೇರೆ ಯಾವಳನ್ನೋ ಲವ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಸುಳ್ಳು ಹೇಳು. ಆಯಿತು, ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ. ನಿನ್ನ ಲವರ್ನ ನಿನ್ನ ಒಂದು ಮಾಡೋ ಜವಾಬ್ದಾರಿ ನಂದು. ನೀನೇನು ತಲೆ ಕೆಡಿಸ್ಕೊಬೇಡ. ಎಷ್ಟೋ ಜನರಿಗೆ ಒಳ್ಳೇದು ಮಾಡಿದ್ದೀನಂತೆ. ಇನ್ನು ನೀನು ಯಾವ ಲೆಕ್ಕ? ನನ್ನಿಂದ ಒಬ್ಬರು ಖುಷಿಯಾಗಿರ್ತಾರೆ, ನನ್ನಿಂದ ಒಬ್ರಿಗೆ ಒಳ್ಳೇದಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಸರಿ, ನೀನು ಹೋಗ್ಬೋದು. ನಾನೇನೋ ಮದುವೆ ವಿಚಾರ ಮಾತಾಡೋದು ಅದು ಇದು ಅಂತ ಅಂದ್ಕೊಂಡು ಬಂದೆ. ಆದರೆ ಇವಾಗ ನೀವು ಈ ಥರ ಹೇಳಿದ್ಮೇಲೆ ಒಳ್ಳೇದಾಯಿತು. ಮದುವೆ ಮುಂಚೆ ಎಲ್ಲ ಹೇಳಿದ್ದು, ಮದುವೆ ಆದಮೇಲೆ ಏನಾದರೂ ಹೇಳಿದಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗೋದೇನೋ. ಸರಿ ಬಿಡಿ, ನಾನು ನೋಡ್ಕೋತೀನಿ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೆಟ್ಟೊಳಗೆ ಮಾಡೋಕ್ಕೆ ನಾನು ತಯಾರಿ ಇಲ್ಲ. ನಾನೆಲ್ಲ ನಿಜನೇ ಹೇಳಿ, ಅಂದರೆ ನನ್ನ ಬಗ್ಗೆನೇ ಬೇಕಾದ್ರೆ ಏನೋ ಒಂದು ನಿಜ ಹೇಳ್ಕೊಂಡು ಏನೋ ಮಾಡ್ಕೊಂಡು ಏನೋ ಮಾಡ್ತೀನಿ. ನೀವು ನೋಡಿ, ತಲೆ ಕೆಡಿಸ್ಕೊಬೇಡಿ. ತುಂಬ ಥ್ಯಾಂಕ್ಸ್. ಆಮೇಲೆ ನನ್ನ ಹತ್ರ ಆಸ್ತಿ ಐತೆ ಅಂತ ಹೇಳ್ಬಿಟ್ಟು ಆಸ್ತಿಗೆ ಆಸೆ ಪಟ್ಬಿಟ್ಟು ಲಾಸ್ಟ್ ಮೂಮೆಂಟಾಗೆ ಅಂತ ಅಂದ್ಬೇಡ ಆಮೇಲೆ, ಸರಿನಾ? ನೋಡಿ, ನಮ್ಮ ಅಪ್ಪ ಅಮ್ಮ ಕಂಡೋರ ಆಸ್ತಿಗೋಸ್ಕರ ಯಾವತ್ತಿದ್ರೂ ಮದುವೆ ಮಾಡ್ಕೊಂಡು ಕಂಡೋರ ಆಸ್ತಿ ಕಿತ್ಕೋಬೇಕು ಅಂತ ಅಂದ್ಕೊಂಡ್ರಲ್ಲ. ನೋಡಿ, ಆಯಿತು, ನಾನು ಹೇಳ್ತೀನಿ. ನಾನು ಮನೆಯಾಗ ನಾನು ಮಾತಾಡಿ ನಿನಗೆ ಯಾಕೆ ಮದುವೆ ಕ್ಯಾನ್ಸಲ್ ಮಾಡಿಸೋ ಜವಾಬ್ದಾರಿ ನಂದು. ನೀನು ಎಲ್ಲಿದ್ರೂ ನೀನು ಖುಷಿಯಾಗಿರು, ಆದ್ದರಿಂದ ನನಗೆ ಯಾವುದೇನೇ ತೊಂದರೆ ಇಲ್ಲ. ಹೌದು, ನಮ್ಮ ಮನೆಗೂ ಸ್ವಲ್ಪ ಬೇಜಾರಾಗ್ಬೋದೇನೋ, ಆದ್ರೂ ಸರಿ ಆಯಿತು. ನಾನು ಬೇಜಾರಾದರೂ ಪರವಾಗಿಲ್ಲ, ನಾನು ಏನೋ ಒಂದು ಮಾಡ್ಕೋತೀನಿ, ಸರಿನಾ? ಸರಿ, ನಾನಿನ್ನು ಹೊರಡ್ತೀನಿ. ತುಂಬ ಥ್ಯಾಂಕ್ಸ್. ನಿಮ್ಮಿಂದ ನನ್ನ ಲವ್ ಉಳಿತಾ ಐತೆ. ಅಪ್ಪ, ನೀವೇ ಇಲ್ಲ ಅಂತ ಹೇಳಿದ್ರೆ ನನ್ನ ಲವ್ ಏನಾಗ್ಬಿಡ್ರದೋ ಏನೋ. ಏನೋ ದುಡ್ಡಿಗಾಸೆ ಪಟ್ಬಿಟ್ಟು ನಾನು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಬಿಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೆ. ಕೊನೆಗೂ ಏನೋ ನ್ಯಾಯ ನೀತಿ ಅಂತ ಮಾತಾಡಿ ಏನೋ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಇದು ಮಾಡಿ ಒಪ್ಕೊಂಡಿದ್ದೀರಲ್ಲ ನನ್ನ ಮದುವೆ, ನನ್ನ ಲವರ್ ಮದುವೆ ಮಾಡ್ಸೋಕ್ಕೆ. ತುಂಬ ಥ್ಯಾಂಕ್ಸ್. ನೀವೇನು ಮದುವೆ ಮಾಡಿಸೋ ಅವಶ್ಯಕತೆ ಇಲ್ಲ. ನಿನ್ನ ಮದುವೆನ ಮುರಿದ್ಬಿಟ್ರೆ ಅಷ್ಟೇ ಸಾಕು. ನಮ್ಮ ಹುಡುಗನ ಒಂದು ಕೂದಲಿಗೂ ಸಮ ಇಲ್ಲ ನೀನು. ಅಂಥದ್ರಲ್ಲಿ ನಮ್ಮಮ್ಮ ಅವನನ್ನು ಬಿಟ್ಬಿಟ್ಟು ನಿನ್ನದು ಯಾಕಷ್ಟು ಹೊಗಳ್ತಾಯ್ತನೋವೆ ನನಗಂತೂ ಗೊತ್ತಿಲ್ಲ. ಹಳ್ಳಿಯಲ್ಲೇ ಇದ್ದು ವ್ಯವಸಾಯ ಮಾಡ್ತೀಯಾ? ಆ ವ್ಯವಸಾಯ ಮಾಡ್ಕೊಂಡು ನಾನು ಇಲ್ಲೇ ಇರಬೇಕಾ? ಅದು ಹೆಂಗೆ ನೀನು ನಿಮ್ಮಮ್ಮ ಅಂದ್ಕೊಂಡ್ಬಿಟ್ರಿ ನಾನು ವ್ಯವಸಾಯ ಮಾಡ್ಕೊಂಡು ಇಲ್ಲಿ ಇರ್ತೀನಿ ಅಂತ? ಅದು ಆ ಹಳೇ ಮನೆ. ನೀವು ಬಿದ್ದೋಗುತ್ತೆ ಅಂತ ಭಯನೇ ಆಗಲ್ವ ಮಲ್ಕೋಬೇಕಾದ್ರೆ? ಹೇಳಿ, ಭಯ ಆಗಬೇಕಲ್ವಾ? ಅದು ಯಾವ ಧೈರ್ಯದ ಮೇಲೆ ಮಲ್ಕೋತಿರೋ ಏನೋ ಗೊತ್ತಿಲ್ಲ. ತುಂಬ ಥ್ಯಾಂಕ್ಸ್ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಗುಡ್ ಬಾಯ್. ಛೇ, ಅಲ್ಲ, ದುಡ್ಡಿಂದ ಇಷ್ಟೆಲ್ಲ ಅಳಿದ್ಬಿಟ್ಲಲ್ಲ. ನನಗೆ ಇವತ್ತಿಗೂ ತಪ್ಪು ಮಾಡಿಬಿಟ್ನ ಅನ್ನಿಸ್ತೈತೆ. ಛೇ, ಇವಳ ಮುಂದೆ ಇಷ್ಟೊಂದು ಚೀಪಾಗೋ ಅವಶ್ಯಕತೆ ಏನಿತ್ತು? ನಾನು ಮರುವಾದಿಗೆ ನನ್ನ ಪಡು ನಾನು ಇದ್ದಿದ್ರೆ ಯಾರೋ ಒಂದು ಬಡ ಹುಡುಗಿನ ಮದುವೆ ಮಾಡ್ಕೊಂಡಿದ್ರು ಆಗೋದಲ್ವ? ನಮ್ಮ ಅಪ್ಪ ಅಮ್ಮ ಸುಮ್ಮನೆ ನೆನೆಯ ಇವಳ ವಿಚಾರ ಬಂದುಬಿಟ್ಟು. ಛೇ, ದುಡ್ಡು ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಬೋದು. ಇವಳು ಹಿಂಗೆ ಅಂದವಳೆ ಅಲ್ವಾ? ಏನಾದರೂ ಮಾಡಿ ನಾನು ಸಂಪಾದನೆ ಮಾಡಬೇಕು. ನಮ್ಮ ಅಪ್ಪ ಅಮ್ಮ ನಾನು ಚೆನ್ನಾಗಿ ನೋಡ್ಕೋಬೇಕು. ಹಿಂಗೆ ನೆನೆಯ ಇದ್ದರೆ ಆಗೋದಿಲ್ಲ. ಸರಿ ಬಿಡು, ಏನಾದರೂ ಇವತ್ತು ಈ ಕ್ಷಣದಿಂದ ನೆನೆಯ ನಾನು ದುಡ್ಡು ಮಾಡೋಕ್ಕೆ ಶುರು ಮಾಡ್ಕೋತೀನಿ. ಏನಾದರೂ ಒಂದು ಮಾಡೇ ಮಾಡ್ತೀನಿ. ಇನ್ನು ಇವಳು ಸವಸ ಅಂತೂ ನನಗೆ ಯಾವುದೇ ಕಾರಣಕ್ಕೂ ಬೇಡ. ದೊಡ್ಡ ನಮಸ್ಕಾರ.